ಗೋಮಾಳ ಇತ್ತು 350 ಎಕರೆ ಪೂರ್ತಿ MS ಮಲ್ಲೇನಹಳ್ಳಿ ಎಲ್ಕಟ್ಟದು ಗೋಮಾಳ ಇತ್ತು. ಆವಾಗ ಅಲ್ಲಿ ಬಿಡಿಸಿದಾಗ ಮನೆಗಳಿಗೆ ನೀರು ಬಿಟ್ಟಾಗ ಬಂದು ಬಂಡೆ ಮೇಗ ಮನೆಗಳು ಕಟ್ಕೊಂಡಿದ್ದೀವಿ. ಇವಾಗ ನಮ್ಮೂರು ನಮ್ಗೆ ಬೇಕು. ಈಗ ನೀವು ಇದೇ ಇವ್ರು ಆಂಜನಪ್ಪ ಎಲ್ಲವನು ಅವರೇ ಬಿಡ್ರಿ ಇಲ್ಲ ಅವ್ರೆ ಇವ್ರ 6 ಮನೆಯವ್ರು ಇಲ್ಲಿ ಹಳಬ್ರು ಊರಲ್ಲಿ. ಅವಾಗ ಇದರೆಲ್ಲ ಯಾವಾಗ ಬಂದು ಅವ್ರು ಶಿಫ್ಟ್ ಮಾಡ್ಕೊಂಡಿರೋದು ಮೊದ್ಲೇ ಯಾವಾಗ ಶಿಫ್ಟ್ ಮಾಡಿರೋ ಮನೆ ಇದ್ದಿದ್ದು ಬಂದು ಇಲ್ಲಿ ಬಂಡೆ ಮೇಲೆ ಮನೆಗೆ ಕಟ್ಕೊಂಡಿರೋದು. ತಮ್ಮ ಜೋರಾಗಿ ನನಗೂ ಮಾತಾಡಕ್ ಬರ್ತದೆ. ಬರ್ತದೆ ಸಮಯ ನಿನ್ಗೂ ಬರ್ತದೆ ನಮಗೂ ಬರ್ತದೆ. ಕಾನೂನು ನಮಗೂ ಗೊತ್ತು ನಿನ್ಗೂ ಗೊತ್ತು. ನಮ್ಮ ಹೆಸರು ತಿಮ್ರಾಯಪ್ಪ ಅಂತ. ಮಾತಾಡುವಾಗ ಏನ್ ಹೇಳ್ಬೇಕಂದ್ರೆ ನಿಧಾನವಾಗಿ ಹೇಳು. ಅಲ್ಲ ಸಮಯ 50 ವರ್ಷ ಆಗೈತೆ ಹೋಗ್ಲಿ. ಇಲ್ಲಿ ಒಪ್ಕೊಂಡಿವ್ ತಾನೆ ಮೂಲ ಸೌಕರ್ಯ ಏನಿಲ್ಲ ಸರಿ. 3 ಎಕರೆ ಬಂಡೆನ ಗುಂಡುಗಳಿರೋದನ್ನ ಅಳತೆ ಮಾಡ್ಬಿಟ್ಟು ಇಲ್ಲಿ ಬಿಡ್ತಾರೆ. ಅಲ್ಲಿ ನೀರು ನೀವು ಮಾಡುವಾಗ ನೀವು ಎಕ್ಸ್ಚೇಂಜ್ ಇವ್ರೇನ್ ಹೇಳಿದ್ರೆ ಇಲ್ಲಿ ಬಂದಿದಾರಲ್ಲ 6 ಎಕರೆ ಹಳೆ ಊರಿದ್ದು. ಇಲ್ಲಿ 6 ಎಕರೆ 18 ಕೋಟಿ ನಮ್ಗೆ ಬಂಡೆ ಸೇರಿ ಕೊಟ್ಟವ್ರೆ ಅಂತ ಮಾತಾಡ್ತಿರೋದು. ನೀವು ಚೆಕ್ ಮಾಡ್ರಿ ಬಂಡೆ ಇದ್ರೆ ಎಲ್ಲ ನೋಡ್ಬಿಟ್ಟು ಸರ್ವೆ ಮಾಡ್ರಿ. ನಮ್ಗ ಅಲ್ಲೇ ಕೊಟ್ರಿ ನೀವೇನೋ ದಯಮಾಡಿ ನಮ್ಗೆ ಅಲ್ಲೇ ಇದು ಅವ್ರದ್ದಾದ್ರೆ ಅವ್ರು ತಕೊಂಡ್ಲಿ, ಇಲ್ಲ ಗೌರ್ಮೆಂಟ್ ಆದ್ರೆ ನಾವು ಫೈಟ್ ಮಾಡ್ತೀವಿ. ಏನಿದ್ರೆ ಅದಾಗ್ಲಿ ನೋಡ್ಬೇಡ ಕೇಳಿ ಬಿಟ್ಬಿಡಿ ಇವೆಲ್ಲ ಮಾಡಕ್ ನನ್ ಮಾತು ಕೇಳು. ಬರ್ರಿ ಸರ್ ನೋಡೋಣ ಬರ್ರಿ. ಯಾವುದೇ ಕಾರಣಕ್ಕೂ ಊರವ್ರ ವ್ಯವಹಾರ ಇಲ್ದಿದ್ದು ಅದ್ರ ಬದಲಕ್ಕೆ ನೀವು ಇದು ಮಾಡಬೇಡಿ. ನಾವು ಆಲ್ರೆಡಿ ಹೈಕೋರ್ಟ್ ನಲ್ಲಿ ರಿಟ್ ಆಗ್ತಾ ಇದ್ದೀವಿ. ಆಯ್ತಾ ಸಮಯ ಆಯ್ತಾ? ಒಂದು ಸಲ ಅಧಿಕಾರದಲ್ಲಿ ಇದ್ರು ರಾಜ್ಯಪಾಲರು ತಾವ ಆರ್ಡರ್ ಮಾಡ್ಕೊಂಡ್ ಬಂದವ್ರೆ. ಊರವರು ಅನುಮತಿ ಇಲ್ದಿರ ರಾಜ್ಯಪಾಲರು ತಾವ ಹೆಂಗ್ ಆರ್ಡರ್ ಮಾಡ್ಕೊಂಡ್ ಬಂದ್ರು ಅದನ್ನೆಲ್ಲ ಅವ್ರು ನೋಡ್ತಾರೆ. ಕಾನೂನು ಪ್ರಕಾರ ಏನಿದೆ ನೀವು ಹೇಳಿ. ಇದ್ರೊಳಗೆ ಏನಂದ್ರೆ ನಂದ ಹೆಸರಲ್ಲಿ ಇರೋ ಸರಿ ಅದಕ್ಕೆ ಇವ್ರು ಹೇಳ್ತಾರಲ್ಲ ಏನೇನು ಹೇಳ್ತಾವ್ರಿ ತಿಮ್ಮರಾಯಪ್ಪ ಅವರು, ಇದು ನನ್ನ ಹೆಸರಲ್ಲಿ ಇರೋದ್ರಿಂದ ನಾನು ನಿಮಗೆ ಅರ್ಜಿ ಕೊಟ್ಟಿರೋದು. ಅದು ಆವಾಗಲೇ ಅರ್ಜಿ ಬೇರೆ ನಿಮ್ಗೆ ಕೊಟ್ಟಿರೋದು. ಇವಾಗ ನಿಮ್ಗೆ ಅರ್ಜಿ ಬಂದಿರೋದು ಒತ್ತುವರಿ ಮಾಡೋದು ಅದು ಇದು ಅಂತ ನಿಮ್ಗೆ ಅರ್ಜಿ ಬಂದಿದ್ದೆ, ನೀವು ಬಂದು ನೋಡಿದ್ದೀರಾ. ಇವಾಗ ಇವ್ರು ನೀವು ಬಂದಾಗ ಹೇಳ್ತಾ ಇರೋದೇನಂದ್ರೆ ನಮ್ಮ ಜಾಗ ನಂದು 6 ಎಕರೆ 18 ಗುಂಟೆ ಏನು ನಂದು ಇಲ್ಲಿದೆ. ಇದು ಒಂದೇ ಅಲ್ಲ ಸರ್ 350 ಎಕರೆ ಇದೆ ಬೇಡ 350 ಎಕರೆ ಡಿವೈಡ್ ಮಾಡ್ಕೊಂಡವ್ರೆ. ಈಗ ಕೇಳಪ್ಪ ಆಯ್ತು ತಿಮ್ರ ಒಂದ್ ನಿಮಿಷ ನೀನ್ ಹೇಳ್ದಲ್ಲ, ನಾನು ಮಾತಾಡ್ತಿರೋದು ಕೇಳು. ಹೇಳಿ. ನಾನು 6 ಎಕರೆ 18 ಗುಂಟೆ ನನ್ನ ಜಾಗದಲ್ಲಿ ಇವರು ಊರೆಲ್ಲ ಕಟ್ಕೊಡ್ರಿ. ನಾನು ನಿಮ್ಗೆ ಅರ್ಜಿ ಕೊಟ್ಟು ಚೇಂಜ್ ಮಾಡ್ಕೊಡಿ ಅಂತ ನಿಮ್ಗೆ ಅರ್ಜಿ ಕೊಟ್ಟಿದ್ದೀನಿ. ಇವ್ರು ಏನ್ ಹೇಳ್ತಿರೋದು ಈಗ ನಮ್ಗೇನು ಮೂಲಭೂತ ಸೌಕರ್ಯ ಏನಿಲ್ಲ, ಆ ಬಂಡೆ ಸೇರಿ ಇವ್ರು 6 ಎಕರೆ ಚಿಲ್ಲರೆ ಕೊಟ್ಟಿರೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಇಲ್ಲ ಬಂಡೆ ಅಲ್ಲ ಸುಮ್ಮನೆ ನಮ್ಗೆ ಅದು ಬೇಕಾಗಿಲ್ಲ. ಕೇಳಿಲಿ, ಇವಾಗ ಅವ್ರು ಬಂದಿರೋದು ಒತ್ತುವರಿ ನೋಡೋದಕ್ಕೆ ಬಂದವ್ರೆ, ನೋಡ್ಕೊಂಡು ಹೋಗ್ತಾವ್ರಿ. ಈಗ ನೀವೇನಿದು ಅರ್ಜಿ ಹೋಗಿ DC ಸಾಹೇಬ್ರೆ ಒಂದು ಕೆಲಸ ಮಾಡಿ. ಆಕ್ಚುಲಿ ಗ್ರಾಮ ಠಾಣಾ ಎಲ್ಲಿದೆ ಅಂತ ಒಂದು ಕೆರೆದೊಂದು ನೋಡ್ಲಿಕ್ಕೆ ಬಂದೆ. ಈಗ ತಾವು ಹೊಸದಾಗಿ ಹೇಳ್ತಾ ಇದ್ರೆ ನಾನು ಇನ್ನೊಂದ್ಸರಿ ಬರ್ತೀನಿ. ಇಲ್ಲ ಅಂದ್ರೆ ನೀವು ಅವ್ರು ಅಳತೆ ಮಾಡಿ ಗುರ್ತು ಮಾಡಿಸ್ಬಿಟ್ಟು ನಾನು ಇನ್ನೊಂದ್ಸರಿ ಬರ್ತೀನಿ. ಅಥವಾ ಕರೆದು ಅವರು ಹೇಳಿ ಅವಶ್ಯಕತೆ ನಾನು ಬಂದು ನೋಡಿ ಸರ್ ಆಗ್ಬೋದಾ? ನಮ್ಗೆ ಅದೇ ಬೇಕು. ಅದು ಬೇರೆಪ್ಪ ನನಗೆ ರೇಟಿಂಗ್ ಕೊಡು. ನಾನು ಕೊಟ್ಟಿದ್ದೀನಿ, ನಾನು ಏನಂತ ಕೊಟ್ಟಿದ್ದೀನಿ, ನನ್ನ ಜಾಗದಲ್ಲಿ ಕಟ್ಕೊಂಡ್ರೆ ನಾವು ಬಿಟ್ಟಿದ್ದೀವಿ. ನಾನು ಇದು ನಿನ್ ಜಾಗ ನೀನ್ ಹೇಳ್ತೀಯ. ನಾನು ಗೋಮಾಳ 350 ಗೋಮಾಳದಲ್ಲಿ ನಾನು ಕಟ್ಕೊಂಡಿದ್ದೀನಿ ನಾನು ಹೇಳ್ತೀನಿ. ನಿನ್ ಜಮೀನ್ ಆದ್ರೆ ನೀನ್ ಫೈಟ್ ನೋಡು, ಹೊಡೆದಾಕೋ ಮನೇನ, ನಾವು ಅಲ್ಲಿ ಸರಿಯಾ? ಅಲ್ಲ ಸರ್ ಅವ್ರದ್ದು 50 ವರ್ಷದಿಂದ ಇಡೀ ನಮ್ಮ ಜೀವನನೇ ಅವ್ರು ಕಳ್ದಿದ್ದೀವಿ. 50 ವರ್ಷದಿಂದ ಅವ್ರು ಏನ್ ಮಾಡಿದ್ರು? ನಮಸ್ಕಾರ. ಸರಿ ಸರ್, ನಾನು ನಿಧಾನವಾಗಿ ಮಾತಾಡ್ತೇನೆ, ನೀನು ನಿಧಾನವಾಗಿ ಮಾತಾಡ್ಬೇಕು. ಏನ್ ಮಾಡ್ತೀಯ? ನಾವು ಕಳ್ಕೊಂಡಿದ್ದೀವಿ.
ಅದಕ್ಕೆ ನಾವು ಕಟ್ಕೊಂಡ್ ಮಾತಾಡ್ತೀವಿ. ಮನೇನೂ ಇಲ್ಲ. ಹೇಳ್ಬಿಟ್ಟು ಬರ್ಬೇಕು. ನಾನು ಕೇಳಿದಕ್ಕೆ ಏನಂತ ಹೇಳಿದ್ ನಮ್ಮ ಅಮ್ಮ ಇವ್ನ? ಅದೇ ಸ್ವಾಮಿ, ನಾನು ಅಂತ ಅನುಕೂಲ ಜಾಸ್ತಿ ಇದೆ. ಬಂದ್ರೆ ನಿಮ್ ಕೇಳ ಹೇಳ್ತೀವಪ್ಪ, ನಿಮ್ ಮೋಸ ಮಾಡಲ್ಲಪ್ಪ ನೀವು ಹೇಳಿಲ್ವಾ? ಹುಟ್ಟೇ ಇರ್ಲಿಲ್ಲ, ನೀವ್ ಯಾಕೆ ಮಾತಾಡ್ತೀರಾ? ಅಳುಬರು 5 ಜನ ಇದಾರೆ, ಅವ್ರ ಹತ್ರ ಒತ್ತುವರಿಯಾದ ಸರ್ಕಾರಿ ಭೂಮಿ ಮರುವಶಕ್ಕೆ ಪಡೆಯಲು ಬೆಂಬಲಿಸಿ ದಿಗ್ವಿಜಯ ಭಾರತ ಪಕ್ಷ. ಇದು ನಿಮ್ಮ ಪಕ್ಷ, ಇದು ಕನ್ನಡಿಗರ ಪಕ್ಷ.